ರಾಜ್ಯ ಸರ್ಕಾರವು ಅನುಷ್ಠಾನಕ್ಕೆ ತರಲು ಮುಂದಾಗಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಇದನ್ನು ಜಾರಿಗೊಳಿಸದಂತೆ ತೀವ್ರವಾಗಿ ವಿರೋಧಿಸಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವಿಧೇಯಕದ ಮೂಲಕ ಕಾಂಗ್ರೆಸ್ ಸರ್ಕಾರವು ಪ್ರತಿಪಕ್ಷಗಳು, ಮಾಧ್ಯಮಗಳು, ಬಿಜೆಪಿ ಹಾಗೂ ಕನ್ನಡ ಪರ ಸಂಘಟನೆಗಳ ಮೇಲೆ ನಿಯಂತ್ರಣ ಸಾಧಿಸುವ ಪ್ರಯತ್ನ ಮಾಡುತ್ತಿದೆ. ಸರ್ಕಾರವು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವವರನ್ನು ದಮನ ಮಾಡಲು ಹೊರಟಿರುವುದನ್ನು ಗಮನಕ್ಕೆ ತರುವ ಉದ್ದೇಶದಿಂದ ಈ ಪ್ರತಿಭಟನೆ ನಡೆಸಲಾಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಈ ವಿಧೇಯಕವು ಸಂವಿಧಾನದ 19(1) ಹಾಗೂ 19(2) ಅಡಿಯಲ್ಲಿ ನಾಗರಿಕರಿಗೆ ದೊರಕಿರುವ ಮಾತಿನ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುವಂತಿದ್ದು, ಕಾನೂನಿನ ಅಸ್ಪಷ್ಟ ವಿಧಿಗಳು ಸಾಮಾನ್ಯ ನಾಗರಿಕರು, ಹೋರಾಟಗಾರರು, ಪತ್ರಕರ್ತರು ಹಾಗೂ ಸಾಮಾಜಿಕ ಕಾರ್ಯಕರ್ತರ ಮೇಲೆ ದುರುಪಯೋಗಕ್ಕೆ ದಾರಿ ಮಾಡಿಕೊಡುವ ಅಪಾಯವಿದೆ ಎಂದು ಅವರು ಆರೋಪಿಸಿದರು. ವಿಧೇಯಕ ಜಾರಿಗೆ ಬಂದರೆ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಕುಂಠಿತಗೊಳ್ಳಲಿದ್ದು, ಸರ್ಕಾರದ ವಿರುದ್ಧ ಅಭಿಪ್ರಾಯ ವ್ಯಕ್ತಪಡಿಸುವವರನ್ನು ದಮನ ಮಾಡುವ ಸಾಧನವಾಗುವ ಸಾಧ್ಯತೆಯಿದೆ ಎಂದು, ಆದ್ದರಿಂದ ಈ ವಿಧೇಯಕವನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಬಳಿಕ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಭೇಟಿ ನೀಡಿ ವಿಧೇಯಕವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ವಿಧೇಯಕ ಹಿಂಪಡೆಯುವವರೆಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಶಾಂತಿಯುತ ಹೋರಾಟ ಹಾಗೂ ಪ್ರತಿಭಟನೆಗಳನ್ನು ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಈ ಹೋರಾಟಕ್ಕೆ ಎಲ್ಲ ಸಮಾನ ಮನಸ್ಕ ಸಂಘಟನೆಗಳು ಹಾಗೂ ನಾಗರಿಕರು ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಒಂದು ಭಯ ಹುಟ್ಟಿಸ್ಲಿಕ್ಕೆ ಇವತ್ತು ಹೊಟ್ಟಿದೆ ಈ ಕಾಂಗ್ರೆಸ್ ಸರ್ಕಾರ. ಭಯ ಹುಟ್ಟಿದೆ. ಇವರು ಮಾಡಿದಂಥ ಭ್ರಷ್ಟಾಚಾರ 60% ಕಂಟ್ರಾಕ್ಟ್ಗಳಲ್ಲಿ ಇವತ್ತು ಗುತ್ತಿಗೆದಾರರಲ್ಲಿ ಪರ್ಸೆಂಟೇಜ್ 60% ಅನ್ನು ತಗೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಧ್ವನಿ ಎತ್ತಾಗಿಲ್ಲ. ಧ್ವನಿ ಎತ್ತಿದ್ರೆ ಈ ಕಾಯ್ದೆ ಮುಖಾಂತರ ಅವರಿಗೆ ಜೈಲಿಗೆ ಕಳಿಸ್ತಾರೆ, ಕೇಸ್ ಹಾಕ್ತಾರೆ. ಇದೇ ರೀತಿ ಕನ್ನಡ ಪರ ಹೋರಾಟಗಾರರುಗಳು, ರೈತ ಪರ ಹೋರಾಟಗಾರರು, ವಿರೋಧ ಪಕ್ಷಗಳು ಇವ್ರು ಏನಪ್ಪ ಅಂದ್ರೆ ಕೈ ಕೊಟ್ಕೊಂಡು ಕುಯ್ ಅನ್ನಬೇಕಷ್ಟೇ, ಮಾತಾಡಂಗಿಲ್ಲ, ಧ್ವನಿ ಎತ್ತಂಗಿಲ್ಲ, ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಂಗಿಲ್ಲ. ಕಾಂಗ್ರೆಸ್ ಸರ್ಕಾರ ಇರೋ ತನಕ ನಾವು ಕರ್ನಾಟಕದಾಗಿಲ್ಲ, ಪಾಕಿಸ್ತಾನದಲ್ಲಿದ್ದೀವಿ ಅಂತಂದು ಬೈದಾಗ ನಾವು ಜೀವನ ಮಾಡಬೇಕಾಗಿದೆ. ಈ ಕಾಯ್ದೆ ಏನಾರು ಅನುಷ್ಠಾನ ಆದರೆ ನಾವೆಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತೇನು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ನಿರ್ಬಂಧ ಪ್ರಬಂಧಕದ ಒಂದು ಕಾಯ್ದೆಯನ್ನು ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈ ಒಂದು ಕಾಯ್ದೆ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರಣ್ಣವರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು ಸಹ ಈ ಒಂದು ಕಾಯ್ದೆಯನ್ನು ನಿಷೇಧಿಸಬೇಕು ಮತ್ತು ಈ ಒಂದು ಜಾರಿಗೊಳಿಸಬಾರ್ದು ಅಂತೇಳಿ ನಾಳೆ ರಾಜ್ಯಪಾಲರನ್ನು ಭೇಟಿ ಮಾಡಿ ಈ ಒಂದು ಮನವಿಯನ್ನು ಸಹ ಅಗ್ರಪೂರ್ವ ಮನವಿಯನ್ನು ಸಹ ರಾಜ್ಯಪಾಲರಿಗೆ ಸಲ್ಲಿಸ್ತಕ್ಕಂಥದ್ದು. ಏಕೆ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸಬಾರ್ದು ಅಂತ ಹೇಳಿದರೆ, ಯಾವ್ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ, ಈ ಒಂದು ಸಾಮಾನ್ಯ ಜನರ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸ ಈ ಕಾಯ್ದೆಯಲ್ಲಿ ಆಗ್ತಾಯಿದೆ. ಏಕೆಂದರೆ ಇವತ್ತು ಯಾರೇ ಆಗಲಿ ಒಂದು ಪಕ್ಷದ ವಿರೋಧ ಪಕ್ಷವಾಗಿ, ಇಲ್ಲ ಕನ್ನಡ ಪರ ಹೋರಾಟಗಾರರಾಗಿ, ಇಲ್ಲ ರೈತ ಪರ ಹೋರಾಟಗಾರರಾಗಿ ನಾವು ಯಾರನ್ನ ಟೀಕೆ ಮಾಡಬೇಕು, ಅಧಿಕಾರಿಗಳನ್ನ, ಸರ್ಕಾರವನ್ನು ಅಂತೇಳಿ ನಮ್ಮ ಧ್ವನಿಯನ್ನು ಎತ್ತಿದಾಗ ಆ ಧ್ವನಿಯನ್ನು ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸ ಈ ಕಾಯ್ದೆಯಲ್ಲಿ ಆಗ್ತಾಯಿದೆ. ಯಾಕೆಂದರೆ ಅದು ದುರುಪಯೋಗ ಆಗ್ತಕ್ಕಂಥ ಅವಕಾಶಗಳು ಭಾಳ ಹೆಚ್ಚಿದೆ. ಅಧಿಕಾರಿಗಳು ಏನು ಮಾಡ್ತಾರೆ, ಇವತ್ತು ಯಾವುದೋ ಒಬ್ಬ ಅಧಿಕಾರಿ, ಕೃಷಿ ಅಧಿಕಾರಿ ಇರ್ಬೋದು, ಬೇರೆ ಇನ್ಯಾವುದೋ ಅಧಿಕಾರಿಗಳು ಇರ್ಬೋದು, ಇದನ್ನು ಇದು ದ್ವೇಷ ಭಾಷಣ ಅಂತೇಳಿ, ಇದು ದ್ವೇಷ ಅಪರಾಧ ಅಂತೇಳಿ ಈ ಒಂದು ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ದಯಮಾಡಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಆಗ್ರಹಪೂರ್ವಕವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ. ನಾವು ಆಗ್ರಹಿಸ್ತೀವಿ, ಈ ಕಾಯ್ದೆಯನ್ನು ಜಾರಿಗೊಳಿಸಬಾರ್ದು ಅಂತೇಳಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಇವತ್ತು ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಇವತ್ತು ಅದರ ಅಡಿಯಲ್ಲಿ ಇವತ್ತು ನಾವು ಏನು 140 ಕೋಟಿ ಜನರು
ಒಂದು ಶಾಂತಿಯುತವಾಗಿ ನಮ್ಮ ಒಳ್ಳೆ ಸಹಬಾಳ್ವೆಯಲ್ಲಿ ಬದುಕ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಅವಕಾಶ ಇದೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಅವ್ರ ಮುಖಾಂತರ ನಮ್ಮ ರಾಜ್ಯಪಾಲರಿಗೆ ಆ ಮನವಿಯನ್ನು ಮುಟ್ಟಿಸ್ಬೇಕು ಅಂತೇಳಿ ಅವರಿಗೆ ಒಂದು ಮನವಿಯನ್ನು ಸಹ ಕೊಟ್ಟಿದ್ದೇವೆ ಚಿತ್ರದುರ್ಗ ಜಿಲ್ಲೆ. माता की भारतीय जनता पार्टी के धिक्कार 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 ಧಿಕ್ಕಾರ ಧಿಕ್ಕಾರ ರೈತರ ಧ್ವನಿಯನ್ನು ಅಡಗಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಕ್ಯಾಮ್ರಾಮ್ಯಾನ್ ರಾಜು, ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.